ಕೂಡಲ ಸಂಗಮ ದೇವನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಎನ್ನುವ ಬಸವಣ್ಣನವರ ವಚನದಂತೆ ಕತ್ತಲೆಯನ್ನು ಹೋಗಲಿಸುವಂತಹ ಏನಪ್ಪಾ ಅಂತಂದ್ರೆ ಮಾನವಿಕವಾಗಿ ಮಡಿವಾಳ ಮಾಚಿದೇವರು ಯಾರು ಅಂತಕ್ಕಂಥದ್ದನ್ನ ತಮಗೆಲ್ಲ ತಿಳಿಯಪಡಿಸಿದ್ದಾರೆ. ಅದೇ ರೀತಿಯಾಗಿ ತಾವೆಲ್ಲ ಮಡಿವಾಳ ಸಮಾಜದವರು ಎಚ್ಚೆತ್ತುಕೊಂಡು ಇವತ್ತ ಈ ಒಂದು ಸಮಾಜ, ಈ ಒಂದು ಮಡಿವಾಳ ಸಮಾಜ ಹಿಂದೇನಪ್ಪ ರಾಜ ಮಹಾರಾಜರ ಕಾಲದಿಂದ ಈ ಒಂದು ಅವರ ಬಟ್ಟೆಯ ಮೈಲಿಗೆಯನ್ನು ಪಡೆದಂಥ ಒಂದು ಮಾನ ಸಮಾಜ ಆಗಿದೆ. ಅದೇ ರೀತಿಯಾಗಿ ಮಡಿವಾಳ ಮಾಚಿದೇವರು ಮನದ ಮೈಲಿಗೆಯನ್ನು ಕಳೆದಂಥ ಮಹಾನ್ ಶರಣರಾಗಿ ಶರಣ ಸಾಹಿತ್ಯದಲ್ಲಿ ಶರಣ ಒಂದು ಕಲ್ಯಾಣ ಬಸವ ಕಲ್ಯಾಣದಲ್ಲಿ ಅವರದೇ ಆದಂಥ ಒಂದು ಛಾಪವನ್ನು ಮೂಡಿಸಿರ್ತಕ್ಕಂಥ ಮಾಚಿದೇವರು ಈ ಒಂದು ಸಮಾಜದಲ್ಲಿ ಆಗಿ ಹೋಗಿದ್ದಾರೆ. ಆ ಸಮಾಜದ ಕುಡಿಗಳಾದಂಥ ತಾವೆಲ್ಲರೂ ಕೂಡ ಈ ಮಡಿವಾಳ ಮಾಚಿದೇವರ ಒಂದು ಎಲ್ಲ ವಿಚಾರಧಾರೆಗಳನ್ನ, ಅವರ ಸಾಹಿತ್ಯವನ್ನ, ಅವರ ವಚನಗಳನ್ನ ತಾವೆಲ್ಲ ಓದಿಕೊಂಡು ತಾವು ಏನದ ಆ ವಚನಗಳನ್ನ ಪಠನ ಮಾಡಿ ಇಂಥ ಒಂದು ವೀರ ಗಣಾಚಾರ್ಯರಾಗಿರ್ತಕ್ಕಂಥ ವೀರಘಂಟಿ ಆಗಿರ್ತಕ್ಕಂಥ ಮಾಚಿದೇವರ ಇವೆಲ್ಲ ಈಗಾಗಲೇ ತಾವೆಲ್ಲ ಅವರ ಒಂದು ಸಾಹಿತ್ಯವನ್ನ, ಅವರ ಜೀವನ ಚರಿತ್ರೆಯನ್ನು ತಾವೆಲ್ಲ ಕೇಳಿದ್ದೀರಿ. ಅದಕ್ಕಾಗಿ ಇವರು ವೀರಭದ್ರ ಅವತಾರ ಆಗಿದ್ದಾರಪ್ಪ ಅಂತಂದ್ರೆ ಸಣ್ಣ ಮಾತಲ್ಲ. ಅಂತ ಒಂದು ಕುಲದಲ್ಲಿ ತಾವೆಲ್ಲ ಜನಿಸಿದ್ದೀರಿ. ತಾವ್ಯಾರೂ ಸಾಮಾನ್ಯರಲ್ಲ. ಅದಕ್ಕಾಗಿ ತಾವು ಕೂಡ ಏನಪ್ಪಾ ಅಂತಂದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ತಮ್ಮ ಮಕ್ಕಳು ಮುಂದೆ ಬರಬೇಕು, ತಾವು ಬರಬೇಕಾಗಿದೆ. ಅದಕ್ಕಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಈಗಾಗಲೇ ಏನಪ್ಪಾ ಅಂದ್ರೆ ಮಡಿವಾಳ ಸಮಾಜದವರು ಈ ಒಂದು ಮನವಿ ಪತ್ರವನ್ನ ನಮ್ಮ ಅರುಣ್ ಕುಮಾರ್ ಪಾಟೀಲ್ರಿಗೆ ಕೊಟ್ಟಿದ್ದಾರೆ. ಅವರು ಆ ಗಮನವನ್ನು ಇಟ್ಕೊಂಡು ಈ ಒಂದು ಸಮಾಜ ಈಗೆಲ್ಲ ಸಾಕಷ್ಟು ಜನ ಎಲ್ಲರೂ ಏನಪ್ಪ ಆರ್ಥಿಕವಾಗಿ ಸದೃಢರಾಗಿಲ್ಲ. ಅನೇಕ ಹಳ್ಳಿಗಳಿಂದ ನಮ್ಮ ಮಡಿವಾಳ ಸಮಾಜದವರಿಗೆ ಇರ್ಲಿಕ್ಕೆ ಮನೆಗಳಿಲ್ಲ, ವಾಸಿಸಲಿಕ್ಕೆ ಮನೆಗಳಿಲ್ಲ. ಅವ್ರಿಗೇನಪ್ಪ ಅಂತಂದ್ರೆ ಪ್ರತಿ ಹಳ್ಳಿ ಒಳಗೆ ಎಲ್ಲಿ ವಾಸ ಆಗಿದ್ದಾರೆ ಅಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ದೋಬಿ ಘಾಟ್ಗಳಾಗಬೇಕು. ಅವರಿಗೆ ಆದಂಥ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಅಲ್ಲಿ ಹಳ್ಳಿಗಳಲ್ಲಿ ದೋಬಿ ಘಾಟ್ಗಳಾಗಬೇಕು. ಅವರಿಗೆ ಅಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಸರ್ಕಾರದ ಕೆಲಸದ. ಸರ್ಕಾರ ಈ ಸಮಾಜವನ್ನ ಸಣ್ಣ ಸಮಾಜ ತಿಳ್ಕೊಂಡು ಇದನ್ನ ಶೋಷಣೆಗೊಳಗಾಗಿದೆ, ಇದು ತುಳಿತಕ್ಕೊಳಗಾಗಿದೆ. ಈ ಸಮಾಜ ಇಷ್ಟೊತ್ತೇ ಸ್ವಾತಂತ್ರ್ಯ ಸಿಕ್ಕು 84 ವರ್ಷ ಆದರೂ ಕೂಡ ಈ ಸಮಾಜಕ್ಕೆ ಸರ್ಕಾರದಿಂದ ಯಾವ ಸೌಲಭ್ಯಗಳು ಸಿಕ್ಕಿಲ್ಲ. ಇವರೆಲ್ಲ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಇವರಿಗೆಲ್ಲ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಒಂದು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮೇಲ್ ಬರ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಸರ್ಕಾರ ಮುಂದಾಗಬೇಕು. ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸ್ತಕ್ಕಂಥ ಒಂದು ಕೆಲಸ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ರಾಜ್ಯ ಮಟ್ಟದಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಮುಂದೆ ಏನದ ಹೋರಾಟ ಮಾಡಲಿದ್ದಾರೆ. ಅದಕ್ಕಾಗಿ ಇನ್ನುಳಿದ ಎಲ್ಲ ಸಮಾಜದವರು ಕೂಡ ಇಂಥ ಒಂದು ಒಳ್ಳೆಯ ಸಮಾಜಕ್ಕೆ ಏನಪ್ಪಾ ಅಂತಂದ್ರೆ ಆರ್ಥಿಕವಾಗಿ ಹಿಂದುಳಿದಂಥವ್ರು, ಶೈಕ್ಷಣಿಕವಾಗಿ ಹಿಂದುಳಿದಂಥ ಈ ಸಮಾಜಕ್ಕೆ ಮೇಲೆತ್ತಲಿಕ್ಕೆ, ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಲಿಕ್ಕೆ ನಾವೆಲ್ಲರೂ ಸಹಕಾರ ಮಾಡೋಣ. ಅದಕ್ಕಾಗಿ ಸರ್ಕಾರ ಕಣ್ಣು ತೆರೆಸೋಣ ಅಂತಕ್ಕಂಥ ಮಾತನ್ನ ಹೇಳುತ್ತಾ ನನಗೆ ಮಾತನಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಬಹಳ ಆಗಿದೆ. ಪ್ರಪ್ರಥಮವಾಗಿ ಬಹಳ ಅರ್ಥಪೂರ್ಣವಾಗಿ ಮೆರವಣಿಗೆ ಮುಖಾಂತರ ನನಗನ್ನಿಸ್ತದ ಪ್ರಥಮವಾಗಿ ಸಮಾಜದ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಅಫಜಲ್ಪುರ್ ತಾಲೂಕಿನಲ್ಲಿ ನಡೆದಿದೆ. ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಪ್ರತಿ ಸರ್ತಿ ತಹಶೀಲ್ ಆಫೀಸಲ್ಲಿ ಕಾರ್ಯಕ್ರಮ ಮಾಡಿ ಅಲ್ಲಿದೆ ಮುಕ್ತಾಯಗೊಳಿಸ್ತೀವಿ. ಆದ್ರೆ ಈ ಸಾರಿ ಸಮಾಜವನ್ನು ಒಗ್ಗೂಡಿಸಿ ತಾಲೂಕಿನಿಂದ ಹಾಗೂ ಜಿಲ್ಲೆಯಿಂದ ಬಹಳಷ್ಟು ಸಮಾಜದ ಮುಖಂಡರು ಬಂದು ಈ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದ್ರಿ. ತಮ್ಮೆಲ್ಲರಿಗೆ ವಿಶೇಷವಾಗಿ ಅಭಿನಂದನೆ ಹೇಳುತ್ತಾ, ಹಾಗೂ ಮಡಿವಾಳ ಮಾಚಿದೇವರ ಏನು ಕೊಡುಗೆ ಇದೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನ ಜೊತೆ ಇದ್ದು ವಚನ ಸಾಹಿತ್ಯವನ್ನು ಮುಂದೆ ತರಕ್ಕೆ ಬಹಳಷ್ಟು ಪ್ರಮುಖ ಪಾತ್ರ ವಹಿಸಿದಾರಲ್ಲ. ನಿಜವಾಗ್ಲೂ ಇವತ್ತು ಸಾಹಿತ್ಯ ಏನು ಈಗೂ ಕೂಡ ನಡೀತಾ ಇದೆ, ಇದು ಅವ್ರದೇ ಪ್ರೇರಣೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಾನು ಕೂಡ ಸಮಾಜದ ಬಹಳ ಹತ್ತಿರವಾಗಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ಮತ್ತು ಮೊನ್ನೆ ಚುನಾವಣೆಯಲ್ಲಿ ಕೂಡ ಚಿಕ್ಕ ಸಮಾಜ ಇದ್ರೂ ಕೂಡ ಪರವಾಗಿಲ್ಲ, ಚಿಕ್ಕ ಸಮಾಜಕ್ಕೆ ತಾವು ಆಶೀರ್ವಾದ ಮಾಡಿರಿ ನನಗೆ. ಯಾಕಂದ್ರೆ ನಮ್ದು ಸಮಾಜ ದೊಡ್ಡದಲ್ಲಿ, ನಾವು ಬಹಳ ಕಡಿಮೆ ಸಂಖ್ಯೆಯ ಸಮಾಜ. ಆದರೂ ನಿಮ್ಮ ಒಂದು ಕೊಡುಗೆ ಕೂಡ ನನಗೆ ಬಹಳ ಇದೆ. ನಾನು ಕೂಡ ಈ ಎತ್ತರ ಬೆಳಿಬೇಕಾದ್ರೆ ನಿಮ್ಮ ಸಮಾಜ ಕೂಡ ಕಾರಣ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ
ಮತ್ತು ಹಲವಾರು ಬೇಡಿಕೆಗಳು ತಾವು ತಮ್ಮ ಸಮಾಜದ ಅಧ್ಯಕ್ಷರ ಮೂಲಕ ತಾವು ಕೂಡ ಇಟ್ಟಿದ್ದೀರಿ. ರಾಜ್ಯ ಸರ್ಕಾರದ ವತಿಯಿಂದ ಏನು ಸಮಾಜ ST ಸೇರಿಸಬೇಕಂತಕ್ಕಂಥದ್ದು ಏನು ವಿಷಯ ಇಟ್ರಿ, ಅದು ನಮ್ಮ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ, ಸಮಾಜದ ಅಧ್ಯಕ್ಷರು. ನೀವು ಹೋರಾಟ ಮಾಡಿ, ನಿಮಗೆ ಸದಾ ನಾವು ಕೂಡ ಬೆಂಬಲ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಕೋವಿಡ್ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ನನಗೆ ಮಲ್ಕಣ್ಣ ಬಂದ ನನ್ನ ಹತ್ರ, ನಮ್ಮ ಸಮಾಜ ಸಣ್ಣದ ಜರ ನಮ್ಮ ಕಡೆ ನೋಡ್ರಿ ಅಂದ. ಆಯ್ತು ಇರ್ಲಿಕ್ಕ, ಅದು ಸಮಾಜ ಸಣ್ಣದು ನೋಡೋದು ಹೇಳ್ಬಿಡ್ರಿ, ಏನಾಗ್ಬೇಕಂದ್ರೆ ಇಲ್ರಿ ನಮ್ಮ ಕಡೆ ಯಾರು ನೋಡಲ್ಲ ಅಂತ. ಆಯ್ತಪ್ಪ ಏನ್ ಮಾಡ್ಬೇಕು ಹೇಳು ಅಂತ. ನಾ ಅಂತ ಸಂದರ್ಭದಲ್ಲಿ ಸಮಾಜಕ್ಕೆ ಎಲ್ಲ ಹೇಳ್ದ ಒಂದು 100-200 ಅಥವಾ ಕಿಟ್ ಕೇಳಲ್ಲ. ಆದ್ರೆ ಅವನ ಮಾತಿಗೆ ನಾ ಏನೂ ಇದು ಅನ್ನಲಿಲ್ಲ. ಕಿಟ್ ಕೊಡಿಸ್ದನ, ಕೊಡಿಸಿ ಅವನಿಗೆ ಕಿಟ್. ಆದ್ರೆ ಯಾವ ನಿಟ್ಟಿನಲ್ಲಿ ಸಮಾಜ ಸೇವೆ ಮಾಡ್ಯಾನ ನನಗೆ ಗೊತ್ತಿಲ್ಲ. ಇನ್ನೂ ಕೂಡ ಒಳ್ಳೆ ಸಮಾಜ ಸೇವೆ ಮಾಡ್ರಿ. ಮತ್ತು ರಾಜಕೀಯವಾಗಿ ಕೂಡ ಇವರು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕಾದ್ರ ಇಲ್ಲಿ ವೇದಿಕೆ ಮೇಲೆ ಇದ್ದವರು ಕರಗಿ ಗ್ರಾಮದ ಸಮಾಜದವ್ರು ಎಲ್ಲ ಮುಖಂಡರು, ಅವ್ರದ್ದು ಕೂಡ ಬಹಳ ಏನೋ ಶ್ರಮ ಅದ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ನೀವು ಒಳ್ಳೆ ಕೆಲಸ ಮಾಡ್ರಿ. ಏನ ನಮ್ಮ ಸಣ್ಣ ಸಮಾಜದ ಹಿಂಗಂತ ಹೇಳಿ ಏನೂ ತಲೆ ಕೆಡಿಸ್ಕೋಬೇಡ್ರಿ. ನೀವು ಒಳ್ಳೆ ಕೆಲಸ ಮಾಡ್ರಿ, ಜನಪ್ರಿಯತೆ ಗಳಿಸ್ರಿ. ನೀವು ಗ್ರಾಮ ಪಂಚಾಯತಿ ಅಷ್ಟೇ ಅಲ್ಲ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಮತ್ತು ಇನ್ನೂ ಉನ್ನತ ಸ್ಥಾನಕ್ಕೆ ತಾವು ಕೂಡ ಹೋಗ್ತಿರಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಾಯಂದಿರು ಪಾಪ ಬಹಳ ಹೈರಾಣಾಗಿರಿ. ಅವ್ರಿಗೆ ಹೆಚ್ಚಿನ ವೇದಿಕೆ ಮೇಲೆ ಕೂರ್ಸಿ, ಅಲ್ಲಿ ಇದ್ರ ಮೇಲೆ ಕೂರ್ಸ್ಬೇಕಾಯ್ತು, ಕುರ್ಚಿ ಮೇಲೆ. ಮೆರವಣಿಗೆ ಕೂಡ ಬಹಳ ಸಮಾಧಾನ ತಗೊಂಡ್ಬಂದ್ರು ಮುಖಂಡರು. ನಮ್ಮ ಮಲ್ಕಣ್ಣಗೆ ಹೇಳ್ದ, ಅದು ತಲೆ ಮೇಲೆ ಏನ್ ತಾಯಂದಿರೇನು ಕಳಸ ಏನು ಹೊತ್ಕೊಂಡು ಹೊಂಟ್ರ, ಅದು ಒಂದು 2 ನಿಮಿಷ ನೀನು ಹೊತ್ಕೊಂಡು ಅವಾಗ ಗೊತ್ತಾಗ್ತದೆ ಅಂತ. ಅದಕ್ಕಾಗಿ ದಯವಿಟ್ಟು ಯಾರಿಗೂ ಹೈರಾಣ ಮಾಡಬೇಡ್ರಿ. ಮುಂದೆ ಏನೇ ಕಾರ್ಯಕ್ರಮ, ವೇದಿಕೆ ಮತ್ತು ಈ ಮೆರವಣಿಗೆ ಸ್ವಲ್ಪ ಹತ್ರ ಇಡ್ರಿ. ಅದಕ್ಕಾಗಿ ಅಷ್ಟೇ ಮಾತನ್ನ ಹೇಳುತ್ತಾ, ಸದಾ ಸಮಾಜದ ಸೇವೆಯಲ್ಲಿ ಸದಾ ನಾನು ಇರ್ತೀನಿ. ರಾಜಕೀಯವಾಗಿ ಅಂತ ಹೇಳಿ ತಿಳ್ಕೊಬೇಡ್ರಿ. ರಾಜಕೀಯವಾಗಿ ಅಷ್ಟೇ ಅಲ್ಲ, ಸದಾ ನಿಮ್ಮ ಸಮಾಜದ ಸುಖ ದುಃಖದಲ್ಲಿ ನಾನು ಯಾವತ್ತೂ ಭಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ದೂರ ಆರಾಮ್ ಕೈ ಬಿಚ್ಕೊಂಡು ಅಲ್ಲಿ ಮಾತಾಡ್ಕೊಂಡು ಪಾಪ ಅವರು ಸಿಸ್ಟಮೆಟಿಕ್ ಆಗಿ ಲೈನ್ ಇಂದು ಬಂದು ಮತ್ತೆ ಇಲ್ಲಿ ಕುರ್ಚೇರಿ ಬಿಡ್ಬೇಕಾಗಿರ್ತಾರೆ, ಮತ್ತೆ ಕೆಳಗೆ ಕುಂದಿರ್ತೀರಿ ಅವರಿಗೆಲ್ಲ. ಇದು ಈ ರೀತಿ ಆದ್ರೆ ನಾವು ಹೆಂಗೆ ಸಮಾಜದ ಮುಂದೆ ಹೆಂಗೆ ಒರೆಸ್ಕೊಂಡು ಹೋಗ್ತೀವಿ. ಅವ್ರ ಜೊತೆಗೆ ಇನ್ನು ಮುಂದೆ ಪೂಜಾರಿಗೆ ಅದೇ ಹೇಳ್ತೀವಿ, ಕೆಲಸ ಯಾರು ತಗೋತಾರ ಪೂಜಾರೆ ಮುಂದೆ ಜೋಡಿನೇ ಬರೋಂಥ ಆದೇಶ ಮಾಡಬೇಕು. ಯಾಕಂದ್ರೆ ಅವ್ರ ಒಬ್ಬರಿಗೆ ಬಿಸಿಲಾಗಿ ಅಂದಾಗ ಹೆಂಗೆ ನಾವು ಜೊತೆಗಿರ್ಬೇಕು. ಅವ್ರ ಜೊತೆಗೆ ಅವರವರ ಪತಿಯರಿ ಇದ್ದು ಬಂದ್ರೆ ಅದಕ್ಕೆ ಇನ್ನೂ ಹೆಚ್ಚಿನ ಶೋಭಾ ಬರ್ತದೆ. ಅದೊಂದು ಏನ್ ಮಾಡ್ಬಿಡ್ತಾರ ಪಾಪ ಅಕ್ಕ ತಂಗಿಯರಿಗೆ ಮುಂದೆ ಕಳಿಸಿ ಅವರು ಆ ಕಡೆ ಈ ಕಡೆ ಎಲ್ಲ ಸಮಾಜ ಏನು ಫಂಕ್ಷನ್ ಚಾಲು ಆಗ್ತಾ ಅವಾಗ ಬಂದು ಎಲ್ಲೋ ದಡದಾಡು ಕೂತು ಬಿಟ್ಟಾರೆ. ಕಾಳಜಿ ಇರ್ಬೇಕು ಎಲ್ಲದಕ್ಕೂ, ಅನ್ಯತಾ ಬಯಸ್ಕೋಬಾರ್ದು. ನಾನು ಸ್ವಲ್ಪ ನೋಡಿದಾಗ ನನ್ನ ಮನಸ್ಸಲ್ಲಿ ಉಳಿದಿದ್ದು, ನೀವು ಅಕ್ಕ ತಂಗಿ ತಾಯಿದ್ರು ಮನೆಯವರು ಜೊತೆಗಿದ್ರೆ ನೀವು ಕಸ ಕುಂಭ ತಗೊಂಡ್ರಿ ಮುಂದೆ ನಡಿಬೇಕು. ಅವರು ನಿಮ್ಮ ಜೋಡಿ ಹೆಜ್ಜೆ ನಡಿಬೇಕು. ಅಂದ್ರೆ ನಾನು ಮುಖಂಡರಿಗೆ ಕೇಳಿದೆ, ನಮ್ಮ ಮಲ್ಕಣ್ಣ ಪರ್ಯಟಕ ಏನು ಮತ್ತೆ ಹಿಂಗೆ ಮಾಡಿರಲಿಲ್ಲ. ಇಲ್ರಿ ನಾವು ಅವ್ರೇನು ಇವತ್ತು ಒಂದಿನ ಹೆರಣ ಅಂತಾರೆ ನೋಡ್ತೀವಿ, ದಿನ ಹೆರಣ ಹಾಕ್ತೀವ್ರಿ ಅಂತಂದ್ರೆ ನನಗೇನು ಅನಿಸಿಲ್ಲ ದಿನ. ಅದೇ ರೀತಿ ಸಮಾಜದ ರಾಜ್ಯ ಅಧ್ಯಕ್ಷರಾಗಿರುವ ನಂಜಪ್ಪ ಅವರಿದ್ದಾರೆ, ಅವರು ಮಾತಾಡ್ತಾರೆ ಸಮಾಜದ ಬಗ್ಗೆ. ಅವರಿಗೆಲ್ಲ ರೀತಿಯಲ್ಲಿ ಗುರುತಿದೆ. ನಾವು ಇನ್ನೂ ಹೆಚ್ಚಿಗೆ ಸಮಯ ಕೊಟ್ಟು ಇರಬೇಕಾಗಿತ್ತು. ಇನ್ನೂ ಬೇರೆ ಬೇರೆ ಕಾಯ್ತಾ ಇದ್ದಾರೆ. ನನಗೂ ಮಣೂರ್ಗೆ ಹೋಗ್ಬೇಕಾಗಿದೆ. ತಾವೇನು ಪಟ್ಟಿ ಮಾಡಿ ಇದರಲ್ಲಿ ಏನು ST ಸೇರಿಸ್ಬೇಕಂತ ಹೇಳಿ ಇದು ಹಿರಿಯರ ಗಮನಕ್ಕೆ ತರ್ತೀನಿ. ಮತ್ತು ನಮ್ಮ ರಾಜ್ಯಾಧ್ಯಕ್ಷ ನಂಜಪ್ಪ ಅವರಿದ್ದಾರೆ, ಅವರು ಸಂಬಂಧಪಟ್ಟ ಮಂತ್ರಿಗಳಿಗೆ ಮತ್ತು ಆಫೀಸರ್ಸಿಗೆ ನಿರಂತರವಾಗಿ ಬೇಡಿಕೆ ಇದರ ಬಗ್ಗೆ ರೂಪುರೇಷೆ ತಾವು ರೆಡಿ ಮಾಡ್ರಿ. ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಅಫ್ಜಲ್ಪುರ ಪಟ್ಟಣದಲ್ಲಿ ಮಡಿವಾಳ ಮಾಚಿದೇವರ ಮೂರ್ತಿ ಅಂತ ಹೇಳಿದ್ರಿ. ಒಂದು ಯಾವುದಾದ್ರೂ ಒಳ್ಳೆ ಎಲ್ಲಿ ಬೇಕಲ್ಲಿ ರಸ್ತೆ ಮೇಲೆ ಎಲ್ಲಿ ಕ್ರಾಸ್ ಕಾಣುತ್ತೋ ಎಲ್ಲರೂ ಒಂದು ಗುಮ್ಮಿ ಇಟ್ಬಿಡೋದು, ಒಂದು ಜಂಡ ಹಚ್ಬಿಡೋದು. ಇದು ಆಗೋದು ಬೇಡ. ಸುಮ್ಮನೆ ಎಲ್ಲರಿಗೂ ಅಡಚಣೆ ಮಾಡ್ದಂಗೆ ಆಗುತ್ತೆ. ಒಂದು ಒಳ್ಳೆ ಯಾವುದಾದ್ರೂ ಒಂದು ಪಾರ್ಕ್ ನೋಡ್ರಿ, ಒಳ್ಳೆ ದೊಡ್ಡದಾದ ಒಂದು ಗಾರ್ಡನ್ ನೋಡ್ರಿ, ಅಂಥದ್ದು ಒಂದು ಪ್ರಪೋಸಲ್ ಕೊಡ್ರಿ. ಸಂಘದ ವತಿಯಿಂದ ಏನು ನಿಮ್ಮ ತಾಲೂಕು ಸಂಘ ಇರ್ಬೋದಲ್ಲ, ನಮ್ಮ ಅಶೋಕ್ ಮಡಿವಾಳ ಅವ್ರ ನೇತೃತ್ವದಲ್ಲಿ ಏನು ಅಧ್ಯಕ್ಷರಿದ್ದೀರಿ,
ಇವರ ನೇತೃತ್ವದಲ್ಲಿ ಒಂದು ಮನವಿ ಪತ್ರ ಕೊಡ್ರಿ, ತಹಸೀಲ್ದಾರ್ ಅವರಿಗೆ ಕೊಡ್ರಿ, ಇಲ್ಲ ಪುರಸಭೆ ಅಧಿಕಾರಿಗಳಿಗೆ ಕೊಡ್ರಿ. ಯಾವುದಾದ್ರೂ ಒಂದು ಗಾರ್ಡನ್ನಲ್ಲಿ ತಾವು ಮಾಡೋಕ್ಕೆ ಏನು ಅಭ್ಯಂತರ ಇಲ್ಲ, ಎಲ್ಲರ ಸಮ್ಮತಿ ಇದ್ದರೆ 100% ಆಗುತ್ತೆ. ಇದಕ್ಕೆ ರೋಡ್ ಮೇಲೆ ಎಲ್ಲಿ ಸಿಗ್ತದೆ, ಎಲ್ಲಿ ಕ್ರಾಸ್ ಸಿಗ್ತದೆ, ಸುಮ್ಮನೆ ಭೂಮಿ ಹಾಕೋದು ಬ್ಯಾಗಿದೆ. ಅಲ್ಲೇ ಏನಪ್ಪ ಭೀಮಾ ನದಿಗೆ ಹೋಗ್ಬೇಕು ಅಂತ ಏನಿದೆ, ಒಳ್ಳೆ ಒಂದು ಜಾಗ ನೋಡಿದ್ರೆ ಒಳ್ಳೆ ನೀರು, ಬೋರ್ವೆಲ್ಲು, ಈಗೆಲ್ಲ ಭಾಳ ಟೆಕ್ನಾಲಜಿ ಭಾಳ ಮುಂದುವರೆದಿದೆ. ನಿಮಗೆ ಲೀಗಲ್ ಆಗಿ ಬಡ್ಡಿ ಹೋಗಲಿಕ್ಕೆ ಲೀಗಲಿ ಇಲ್ಲ. ನಮ್ಮ ವಕೀಲ ಸಭೆ ಕೂರಿಸಿದ್ವಿ, ಅಲ್ಲೇ ಭೀಮಾ ನದಿಗೆ ಏನಿದ್ರು ಇಲ್ಲಿಗಲೇ ಇರಲಿ. ಎಲ್ಲಾನು ನದಿ ಒಳಗೆ ಅಲ್ಲಿ ಕುಡಿಯೋ ನೀರು ಇರುತ್ತೆ, ಅಲ್ಲಿ ಅಶುದ್ಧಿ ಆಗ್ಬಾರ್ದು ಅಂತ ಹೇಳಿ ನದಿ ಪಾತ್ರದಲ್ಲಿ ಬಟ್ಟೆ ಒಗಿಬೇಕು ಹಿಂದೆ ಇತ್ತು. ಆದ್ರೆ ಇವಾಗ ಲೀಗಲಿ ನಾವು ಏನಾದರೂ ಅದಕ್ಕೆ ಫಂಡ್ ಇಡಬೇಕು, ಏನಾದರೂ ಮಾಡ್ಬೇಕಂದ್ರೆ ಇಲ್ಲಿ ತಲೆ ಬರೋದಿಲ್ಲ. ನದಿ ದಂಡೆ ಮೇಲೆ ನಿಮಗೆ ದೋಬಿಗಾಕಾಗಲಿ ಒಳ್ಳೆ ದೊಡ್ಡ ದೊಡ್ಡ ಇವಾಗ ಮುಂದುವರೆದಿದೆ. ನೀವು ಇಂಥದ್ರ ಸಲುವಾಗಿ ಒಂದು ಒಳ್ಳೆ CSI ಕೇಳ್ಬೋದು, ಒಳ್ಳೆ ಬೋರ್ವೆಲ್ ಹಾಕಿಸಿ ಮತ್ತು ಪ್ರೊಫೆಷ್ನಲಿ ಮಾಡ್ಬೋದು. ಇದು ಇವತ್ತು ನಮ್ಗೆ ಅನುಭವಕ್ಕಿದೆ. ನಂಜಪ್ಪ ಇವತ್ತು ನಮಗೆ ಶುಭ್ರವಾಗಿ, ನಾನು ಶುಭ್ರವಾಗಿ ಕಾಣಬೇಕು, ನಮ್ಮ ನಿತಿನ್ ಗೊತ್ತಿರೋದು ಶುಭ್ರವಾಗಿ ಕಾಣಬೇಕಂದ್ರೆ ಎಲ್ಲ ನಿಮ್ಮ ಸಮಾಜ ವತಿಯಿಂದ ನಾವು ಇವತ್ತು ನಮಗೊಂದು ಒಳ್ಳೆ ಬಟ್ಟೆ ಇಸ್ತ್ರಿಗೆ ಬೇಕು, ಡ್ರೈ ಕ್ಲೀನ್ ಬೇಕು ಅಂತ ಕಾಯ್ತಿರ್ತೀವಿ. ನಾವು ಏನೋ ಒಂದು 10 ಜೋಡಿ ನಮ್ಮಲ್ಲಿ ಇದ್ದು ಅಂದ್ರೆ ಅದರ ಒಂದು 2 ಜೋಡಿ ನಮಗೆ ಬಹಳ ಫ್ರೀ ಆಗಿರುತ್ತೆ. ಅವು ನಮಗೆ ಸಿಗಂಗಿಲ್ಲ, ಇಸ್ತ್ರಿ ಹೊಡ್ಕೊಂಡು ತಂದು ಕೊಡ್ರಿ, ಟೈಮಿಂಗ್ ತಂದು ಕೊಡಂಗಿಲ್ಲ. ಅಷ್ಟು ಕೆಲಸ ಮಾಡೋಂಥವ್ರಿಗೆ ಭಾಳ ಬೇಡಿಕೆ ಇದೆ. ಏನು ಇವಾಗ ನಮ್ಮ ಸಮಾಜದ ಏನು ಕುಲ ಕಸುವಿತ್ತು, ಅದಕ್ಕೆ ಭಾಳ ಬೇಡಿಕೆ ಇದೆ. ಇವತ್ತು ಇಸ್ತ್ರಿ ಮಾಡೋಂಥವ್ರಿಗೆ, ಡ್ರೈ ಕ್ಲೀನರ್ಸಿಗೆ ಭಾಳ ಅಂದ್ರೆ ಭಾಳ ಬೇಡಿಕೆ ಇದೆ. ಹಿಂದೆ ಏನು ಮಡಿವಾಳ ಸಮಾಜ